ಭಾರತೀಯ ದಂಪತಿಗಳು ಎದುರಿಸುವ ಲೈಂಗಿಕ ಸಮಸ್ಯೆಗಳು ಯಾವುವು ಗೊತ್ತಾ? ಮದುವೆಯಾದ ನಂತರ ಅನೇಕ ಸಂಬಂಧಗಳು ಮುರಿದು ಬೀಳಲು ಸಾಕಷ್ಟು ಕಾರಣಗಳಿವೆ. ಅವುಗಳಲ್ಲಿ ಒಂದಾದ ಕಾರಣ ಎಂದರೆ ಸಂಗಾತಿಯನ್ನು ಲೈಂಗಿಕವಾಗಿ ತೃಪ್ತಿಗೊಳಿಸಲು ಸಾಧ್ಯವಾಗದೇ ಇರುವುದು. ಹೌದು, ಮದುವೆಯಾದ ನಂತರ ದಂಪತಿಗಳು ಲೈಂಗಿಕವಾಗಿ ತೃಪ್ತಿಯಾಗದೇ ಇದ್ದರೆ ಆ ಸಂಬಂಧ ತುಂಬಾ ದಿನಗಳ ಕಾಲ ಉಳಿಯುವುದಿಲ್ಲ. ಇನ್ನು ಈ ಜೋಡಿ ಸಹ ಸಂತೋಷವಾಗಿರಲು ಸಾಧ್ಯವಿಲ್ಲ. ಹೌದು, ಇನ್ನು ಮದುವೆಯಾದ ನಂತರ ದಂಪತಿಗಳು ಎದುರಿಸುವ ಆ ಲೈಂಗಿಕ ಸಮಸ್ಯೆಗಳು ಯಾವುದು ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತವೆ ಬನ್ನಿ. ಮದುವೆಯಾದ ನಂತರ ದಂಪತಿಗಳು ವರ್ಷಕ್ಕೆ ಸರಿಸುಮಾರು 70 ರಿಂದ 80 ಬಾರಿ ಸಂಭೋಗ ಕ್ರಿಯೆ ನಡೆಸುತ್ತಾರೆ. ಇನ್ನು ಈ ವೇಳೆ ಕೆಲವೊಮ್ಮೆ ಇಬ್ಬರಲ್ಲಿ ಒಬ್ಬರು ತೃಪ್ತರಾಗದೇ ಇದ್ದರೆ ಅದು ದುರಂತಕ್ಕೆ ಕಾರಣವಾಗುತ್ತದೆ. ಇನ್ನು ಹೆಚ್ಚಾಗಿ ಮದುವೆಯಾದ ನಂತರ ಪುರುಷರು ಹಾಗೂ ಸ್ತ್ರೀಯರು ಇಬ್ಬರೂ ಸಹ ಲೈಂಗಿಕತೆಯ ಬಗ್ಗೆ ಯೋಚಿಸುತ್ತಾರೆ. ಇನ್ನು ಈ ಆಲೋಚನೆಗಳನ್ನು ಅವರು ವ್ಯಕ್ತಪಡಿಸಲಾಗದೆ ಕೋಪ ಹಾಗೂ ಹತಾಶೆಗೆ ಒಳಗಾಗುತ್ತಾರೆ. ಇನ್ನು ಇದರಿಂದ ಅವರು ಕೆಲಸಗಳಲ್ಲಿ ಏಕಾಗ್ರತೆ ಕಳೆದುಕೊಳ್ಳುತ್ತಾರೆ. ಇನ್ನು ಸಂಭೋಗದ ನಂತರ ಹೆಂಡತಿಯು ಲೈಂಗಿಕ ಕ್ರಿಯೆಯಲ್ಲಿ ತೃಪ್ತಿಯಾಗದೇ ಇದ್ದರೆ ಇದರಿಂದ ಆಕೆ ಭಾರೀ ದುಃಖ ಹಾಗೂ ಹತಾಶೆಗೆ ಒಳಗಾಗುತ್ತಾಳೆ. ಅಲ್ಲದೆ ಇದನ್ನು ಆಕೆ ಎಲ್ಲಿಯೂ ಸಹ ಹೇಳಿಕೊಳ್ಳಲಾಗದೆ ಆಕೆ ಬೇರೊಬ್ಬರ ಜೊತೆಗೆ ಸಂಬಂಧ ಬೆಳೆಸುವವರೆಗೂ ತಲುಪುವ ಸಾಧ್ಯತೆ ಇದೆ. ಇನ್ನು ಅಕ್ರಮ ಸಂಬಂಧಗಳಿಗೆ ಇದು ಮುಖ್ಯ ಕಾರಣವಾಗಿದೆ. ಇನ್ನು ಹೆಚ್ಚಿನ ಪುರುಷರು ತಮ್ಮ ಲೈಂಗಿಕ ಶಕ್ತಿಯ ಬಗ್ಗೆ ಕೊಂಚ ಭಯ ಹೊಂದಿರುತ್ತಾರೆ. ತಮ್ಮ ಸಂಗಾತಿ ತಮ್ಮ ಕಾರ್ಯಕ್ಷಮತೆಯಿಂದ ತೃಪ್ತಿಪಡುತ್ತಿದ್ದಾಳೋ ಇಲ್ಲವೋ ಎನ್ನುವ ಕೊಂಚ ಅನುಮಾನ ಪುರುಷರಲ್ಲಿ ಇರುತ್ತದೆ. ಇನ್ನು ಇದಕ್ಕೆ ಅವರು ತಮ್ಮ ಆಪ್ತರು ಹಾಗೂ ಸ್ನೇಹಿತರ ಬಳಿ ಈ ಕುರಿತು ಸಲಹೆ ಸಹ ಪಡೆಯುತ್ತಾರೆ. ಅಲ್ಲದೆ ಅವರು ಈ ಕಾರಣಕ್ಕೆ ಮನೋವೈದ್ಯರನ್ನು ಅಥವಾ ಲೈಂಗಿಕ ಶಾಸ್ತ್ರಜ್ಞರನ್ನು ಭೇಟಿ ಮಾಡುತ್ತಾರೆ. ಇನ್ನು ಲೈಂಗಿಕ ಕ್ರಿಯೆ ವೇಳೆ ಭಾವನಾತ್ಮಕ ಸಂಪರ್ಕ ಬಹಳ ಮುಖ್ಯ. ಸಂಗಾತಿಯ ಜೊತೆಗೆ ಭಾವನಾತ್ಮಕ ಸಂಪರ್ಕ ಬೆಳೆಸದೆ ಲೈಂಗಿಕ ಕ್ರಿಯೆಯ ತೃಪ್ತಿ ದೊರಕುವುದಿಲ್ಲ ಎನ್ನಲಾಗುತ್ತದೆ. ಇನ್ನು ಇದು ನಿಮ್ಮ ದಾಂಪತ್ಯ ಜೀವನದ ಮೇಲೆ ಸಹ ಕೆಟ್ಟ ಪ್ರಭಾವ ಬೀರಬಹುದು ಎನ್ನಲಾಗುತ್ತದೆ. ಹೆಚ್ಚಿನ ಭಾರತೀಯರು ಲೈಂಗಿಕ ಕ್ರಿಯೆಯ ಹಂತದ ಮೇಲೆ ತಮ್ಮ ಹೆಚ್ಚಿನ ಗಮನ ಹರಿಸುತ್ತಾರೆ. ಈ ಕಾರಣದಿಂದ ಲೈಂಗಿಕ ಕ್ರಿಯೆ ಒಂದು ಪ್ರೀತಿಯ ಕ್ರಿಯೆಗಿಂತ ದೇಹದ ಕ್ರಿಯೆಯಾಗಿ ಬದಲಾಗಿದೆ.